ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕೂಡ PF ಖಾತೆಯನ್ನು ಹೊಂದಿದ್ರೆ ನೀವು ಈಗ ಪ್ರತಿ ತಿಂಗಳು 7,071 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಬೋದು. ಸ್ನೇಹಿತರೆ, ಉದ್ಯೋಗಿಗಳ ಭವಿಷ್ಯ ನಿಧಿ ಅಂದರೆ PF ಖಾತೆಯಲ್ಲಿರುವ ಹಣಕ್ಕೆ ಸಿಗುವ ಬಡ್ಡಿ ಮತ್ತು ನಿವೃತ್ತಿ ಬಳಿಕ ಪಡೆಯಬಹುದಾದ ಪಿಂಚಣಿ ಮೊತ್ತವನ್ನು PF ಕ್ಯಾಲ್ಕುಲೇಟರ್ ಮೂಲಕ ಲೆಕ್ಕವನ್ನು ಹಾಕಲಾಗುತ್ತೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ವೇತನವನ್ನು ಪಡೆದುಕೊಳ್ಳುವ ಉದ್ಯೋಗಿಗಳು PF ಖಾತೆಯನ್ನು ಹೊಂದಿರುತ್ತಾರೆ. ಈಗ PF ಖಾತೆಯನ್ನು ಹೊಂದಿರುವವರು ನಿವೃತ್ತಿಯ ಬಳಿಕ ಸುಮಾರು 7,071 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಹಾಗಾದರೆ PF ಖಾತೆಯನ್ನು ಹೊಂದಿರುವವರು ಪ್ರತಿ ತಿಂಗಳು 7,071 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವೀಗ ತಿಳಿಯೋಣ. ಸ್ನೇಹಿತರೆ, ಭಾರತೀಯ ನಿಯಮದ ಪ್ರಕಾರ ಒಬ್ಬ ಉದ್ಯೋಗಿಯ ಮಾಸಿಕ ವೇತನದ 12% ಹಣವನ್ನು PF ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ. ಅಷ್ಟೇ ಮಾತ್ರವಲ್ಲದೆ ಉದ್ಯೋಗವನ್ನು ನೀಡಿರುವ ಸಂಸ್ಥೆ ಕೂಡ 12% ಹಣವನ್ನು ಉದ್ಯೋಗಿಯ PF ಖಾತೆಗೆ ವರ್ಗಾವಣೆ ಮಾಡುತ್ತೆ. ಈ 12% ಹಣದಲ್ಲಿ 8.33% ಹಣ ಉದ್ಯೋಗಿಗಳ ಪಿಂಚಣಿ ಖಾತೆಗೆ ಜಮಾ ಆದರೆ 3.67% ಹಣ ಉದ್ಯೋಗಿಗಳ ಭವಿಷ್ಯ ನಿಧಿ ಖಾತೆಗೆ ವರ್ಗಾವಣೆಯಾಗುತ್ತೆ. ಒಬ್ಬ ಉದ್ಯೋಗಿ ನಿವೃತ್ತಿಯನ್ನು ಪಡೆದುಕೊಂಡ ತಕ್ಷಣ ಆತನ PF ಖಾತೆಯಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನು ಲೆಕ್ಕ ಹಾಕಲಾಗುತ್ತೆ. ಉದ್ಯೋಗಿಯ ವಯಸ್ಸು, ಮಾಸಿಕ ವೇತನ ಮತ್ತು ಆತನ PF ಕೊಡುಗೆ ಹೀಗೆ ಎಲ್ಲ ರೀತಿಯ ಅಂಶವನ್ನು ಲೆಕ್ಕ ಹಾಕಲಾಗುತ್ತೆ. ಒಂದು ವೇಳೆ ಒಬ್ಬ ಉದ್ಯೋಗಿ ಅಧಿಕ ಪಿಂಚಣಿಯನ್ನು ಪಡೆದುಕೊಳ್ಳಲು ನಿರ್ಧಾರವನ್ನು ಮಾಡಿದರೆ ನಿವೃತ್ತಿ ದಿನಾಂಕದ ಆಧಾರದಲ್ಲಿ ಈ ಹಿಂದಿನ 60 ತಿಂಗಳ ಸರಾಸರಿ ಪಿಂಚಣಿ ವೇತನವನ್ನು ಬಳಸಿಕೊಂಡು PF ಅನ್ನು ಲೆಕ್ಕಾಚಾರ ಮಾಡಲಾಗುತ್ತೆ. ಒಬ್ಬ ಉದ್ಯೋಗಿ 25ನೇ ವಯಸ್ಸಿಗೆ PF ಖಾತೆಯನ್ನು ತೆರೆದಿದ್ದು ಆತ 58ನೇ ವಯಸ್ಸಿಗೆ ನಿವೃತ್ತಿಯನ್ನು ಪಡೆದುಕೊಂಡರೆ ಆತ ಪ್ರತಿ ತಿಂಗಳು 7,071 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳುತ್ತಾನೆ. ಸರಿಸುಮಾರು 33 ವರ್ಷಗಳ PF ಖಾತೆಯನ್ನು ಹೊಂದಿರುವವರು ಪ್ರತಿ ತಿಂಗಳು 7,071 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ನೀವು ಕೂಡ PF ಖಾತೆಯನ್ನು ಹೊಂದಿದ್ರೆ ನೀವು ಈ ರೀತಿಯ ಲೆಕ್ಕಾಚಾರವನ್ನು ಹಾಕಿಕೊಳ್ಳುವುದು ಅತಿ ಅಗತ್ಯವಾಗಿದೆ. ನೀವು ಕೂಡ ನಿವೃತ್ತಿಯನ್ನು ಪಡೆದುಕೊಂಡವರಾಗಿದ್ದರೆ ಪ್ರತಿ ತಿಂಗಳು ಎಷ್ಟು ಪಿಂಚಣಿಯನ್ನು ಪಡೆದುಕೊಳ್ಳುತ್ತಿದ್ದೀರಿ ಅಂತ ನಮಗೆ ಕಮೆಂಟ್ ಮಾಡಿ.